ಬನ್ನಿ ಇದರೊಳಗಡೆ ಮೊದಲನೇದ್ರೊಳಗಡೆ ಏನಿದ್ದಾರೆ, ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕ್ವಶನ್ ಇದೆ. ಅದರೊಳಗಡೆ ಎ ಬಂದ್ಬಿಟ್ಟು 28 - 7 + 8. ಫಸ್ಟ್ ನಾವೇನು ಬರಿಬೇಕು, ಇದರ ಒಂದು ಪದಗಳನ್ನು ಬರಿಬೇಕಂತೆ. ಇದರೊಳಗಡೆ ಪದಗಳು ಯಾವ್ದ್ಯಾವ್ದಿದೆ, 28 ಇದೆ, -7 ಇದೆ. ಪದಗಳನ್ನು ಬರೆಯೋದು ಹೇಳ್ಕೊಟ್ಟಿದ್ವಿ ನಾವು ಹಿಂದಿನ ವಿಡಿಯೋಸಲ್ಲಿ ನೋಡಬಹುದು ನೀವು. ಸೊ ಇದಾಯಿತು, ಪದಗಳಾಯಿತು. ಸೊ ಹಾಗಾದರೆ ಇದರ ಒಂದು ಉಕ್ತಿಯ ಬೆಲೆಯನ್ನು ಸಹ ಕಂಡುಹಿಡಬೇಕಂತೆ. ಸೊ ಬನ್ನಿ, 28 - 7 + 8 ಅಲ್ವಾ. ಸೊ ಇಲ್ಲಿ ಏನು ಬರ್ತಾ ಇದೆ, 28ರಲ್ಲಿ ಡೈರೆಕ್ಟಾಗಿ 7ಅನ್ನು ತೆಗೆದ್ರೆ 21 + 8, ಸೊ 29. ಫೈನ್. ನೆಕ್ಸ್ಟ್ ನೋಡೋಣ ಎರಡನೇದು ಬಿ. 39 - 2 × 6 + 11. ಸೊ ಇಲ್ಲಿ ಪದಗಳನ್ನು ಬರೆದು ಬಿಡ್ತೀನಿ ಸೈಡಿಗೆ. ಪದಗಳು ಬಂದ್ಬಿಟ್ಟು ಯಾವುದಾದಿದೆ, 39 ಇದೆ, -2 × 6 ಇದೆ, ಇದೊಂದು ಪದ. ಅದಾದಮೇಲೆ 11 ಇದೆ. ಓಕೆ ಫೈನ್. ಈಗ ಇದನ್ನೇ ಕಂಟಿನ್ಯೂ ಮಾಡಿಬಿಡ್ತೀನಿ. ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ 39, ಓಕೆ, ಇದನ್ನು ಫಸ್ಟ್ ಗುಣಿಸ್ಕೋಬೇಕಾಗತ್ತೆ. 39 - 2 6 12 + 11. ಓಕೆ, 39 - 12 ಪ್ಲಸ್ 39ರಲ್ಲಿ 12ಅನ್ನು ಕಳೆದು ಬಿಡೋಣ. ನೆಕ್ಸ್ಟು ಎಷ್ಟು ಬರುತ್ತೆ, 27 ಬರುತ್ತೆ +11. ಸೊ ಇದನ್ನೆರಡನ್ನು ಸಹ ಕೂಡಿಸ್ಕೊಂಡ್ರೆ ನಮಗೆ ಲಾಸ್ಟಿಗೆ 38 ಬರುತ್ತೆ. ಓಕೆ ಫೈನ್. ಇದು ಎರಡನೇದಾಯಿತು. ಸಿ. 40 - 10 + 10 + 10. ಫಸ್ಟು ಪದಗಳನ್ನು ಬರಿತೀನಿ. ಪದಗಳು ಯಾವುದ್ಯಾವುದಪ್ಪ ಅಂತಂದರೆ 40 ಇದೆ, -10 ಇದೆ, ಓಕೆ, ನೆಕ್ಸ್ಟ್ 10 ಇದೆ, 10 ಇದೆ. ಟೋಟಲ್ 4 ಪದಗಳಿದ್ದಾವೆ. ಓಕೆ, ಇದನ್ನು ಬಿಡಿಸ್ಕೊಳ್ಳೋಣ. ಫಸ್ಟು ಯಾವ ರೀತಿಯಾಗಿ ಅಂತಂದರೆ 40ರಲ್ಲಿ 10 ಕಳೆದ್ರೆ 30, ರಿಮೈನಿಂಗ್ ಹಾಗೆ ಬರ್ಕೊಂಡು ಹೋಗಬೇಕು. ನೆಕ್ಸ್ಟ್ 30, 10, 40, ಒಂದು 50, ಎಲ್ಲವೂ ಕೂಡೋದ್ರೊಳಗೆ ಇದೆ 50. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಡಿ. ಡಿಯಲ್ಲಿ ಏನಿದೆ, 48 - 10 × 2 + 16 / 2. ಓಕೆ, ಪದಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಪದಗಳು ಯಾವ್ದ್ಯಾವ್ದು ಬರುತ್ತಪ್ಪ ಅಂತಂದರೆ 48 ಅನ್ನೋದು ಒಂದು ಪದ ಬರುತ್ತೆ, -10 × 2 ಅನ್ನೋದು ಎರಡನೇ ಪದ, ನೆಕ್ಸ್ಟ್ 16 / 2 ಅನ್ನೋದು ಮೂರನೇ ಪದ. ಓಕೆ, ಹಾಗಾದರೆ 3 ಪದಗಳಿದ್ದಾವೆ. ಸೊ ಆಲ್ರೆಡಿ ಹೇಳಿದ್ವಿ ಪದಗಳನ್ನು ಯಾವ ರೀತಿಯಾಗಿ ನಾವು ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು ಪ್ಲಸ್ ಚಿಹ್ನೆಯಿಂದ ನಾವೆಲ್ಲದನ್ನು ಡಿವೈಡ್ ಮಾಡ್ತೀವಿ. ಸೊ ಇವೆರಡನ್ನು ನೋಡಿದಾಗ ನಾವು ಫಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ 10 × 2ಅನ್ನು ಗುಣಿಸ್ಕೊಳ್ತೀವಿ, 16 / 2ಅನ್ನು ಭಾಗಿಸ್ಕೊಳ್ತೀವಿ. ಓಕೆ, 48 ಹಾಗೆ ಇರಲಿ, 10 2 20, 16 2 8 16 ಅಲ್ವಾ, ಭಾಗಿಸಿದಾಗ 2 8 16. ಸೊ ಓಕೆ, ಈಗ ಇಲ್ಲೇನಾಯ್ತಪ್ಪ ಅಂತಂದರೆ 48ರಲ್ಲಿ 12ಅನ್ನು ನಾವು ಕಳೆದ್ರೆ 28 ಆಯಿತು +8. ಸೊ ಟೋಟಲ್ 38 16 36 ಆಯಿತು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಈ 6 × 3 - 4 × 8 × 5. ಸೊ ಇದರೊಳಗಡೆ ಪದಗಳು ಯಾವುದ್ಯಾವುದಿದೆ, 6 × 3 1, ನೆಕ್ಸ್ಟ್ -4 × 8 × 5. ಸೊ ಇದನ್ನು ಮೈನಸ್ ಆಗಿ ಯಾವ ರೀತಿಯಾಗಿ ತೊಗೊಳೋದು ಅಂತ, ಪ್ಲಸ್ ಇಲ್ವಲ್ಲ ಅಂತ ಹೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ರೀತಿಯಾಗಿ ಅಂತ ಅಂದರೆ ಈ -6 × 3, ಸೊ ಇದು ಬೇಡ, -4 × 8 × 5ಅನ್ನು ನಾವು ಯಾವ ರೀತಿಯಾಗಿ ಅದನ್ನು ಧನಾತ್ಮಕವಾಗಿ ತೊಗೊಬೇಕು ಅಂತಂದರೆ ಈ ರೀತಿಯಾಗಿ ವಿಲೋಮ ಅಲ್ವಾ, ವಿಲೋಮ ಕ್ರಿಯೆಯ ಮೂಲಕ ಪ್ಲಸ್ಸನ್ನು ಹೊರಗಡೆ ತೆಗೆದು ನಾವು ತೊಗೊಂಡಿದ್ದೀವಿ ಅಂತ. ಅದನ್ನೆಲ್ಲ ಮತ್ತೆ ತೋರ್ಸೋಕ್ಕಾಗಲಿಲ್ಲ. ಸೊ ಡೈರೆಕ್ಟಾಗಿ ನಮ್ಮ ಪದಗಳು ಇಲ್ಲಿ 2 ಬಂತು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ 6 3 ಇದೆರಡರೂ ಗುಣಿಸಿದ್ದಾರೆ 18. ಓಕೆ, ನೆಕ್ಸ್ಟ್ -8 4 32, 32 5 160. ಓಕೆ, ಸೊ ಇಲ್ಲಿ ಇದು ಪ್ಲಸ್ ಇದು ಮೈನಸ್ ಅಂತ ಅಂದರೆ ಕಳಿಬೇಕು. 160ರಲ್ಲಿ 18 ಕಳೆದ್ರೆ 142, ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಬಂತು 142. ಓಕೆ, ಇದಿಷ್ಟು ಇಲ್ಲಿಗಾಯಿತು. ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರತಿ ಉಕ್ತಿಗೆ ಒಂದು ಕಥೆ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಗಳನ್ನು ಕಂಡುಹಿಡಿ. ಒಂದು ಕಥೆನೂ ಬರಿಬೇಕಂತೆ. ಇಷ್ಟು ಹೊತ್ತು ನಾವಿಲ್ಲಿ ಒಂದು ಕಥೆ ನೋಡಿ ಉಕ್ತಿ ಬರಿತಿದ್ವಲ್ವಾ, ಇಲ್ಲಿ ನಾವೇ ಒಂದು ಕಥೆಯನ್ನು ಬರಿಬೇಕಂತೆ. ಬನ್ನಿ ಸಿಂಪಲ್ ಆಗಿರುವಂತಹ ಕಥೆಯನ್ನು ಬರೆಯೋಣ. ಸೊ ಎರಡನೇ ಲೆಕ್ಕದಲ್ಲಿ ಎ
89 ಪ್ಲಸ್ 21 ಮೈನಸ್ 10. ಇದಕ್ಕೆ ಒಂದು ಕಥೆಯನ್ನು ಬರೆಯೋಣ. ಯಾಕಂದರೆ ಬಹಳಷ್ಟು ಜನ ನನಗೆ ಒಂದು ಪ್ರಾಪರ್ ಆಗಿರುವಂಥ ನೋಟ್ಸನ್ನು ಕೊಡಿ ಅಂತ. ಸೊ ಇದೇ ನೋಟ್ಸು ಮಕ್ಕಳ. ಓಕೆ, ಮತ್ತೆ ನೋಟ್ಸನ್ನು ಕೊಡಿ ಅಂತ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ. ಇದನ್ನೇ ಈ ರೀತಿಯಾಗಿ ಬರ್ಕೊಳ್ಳಿ. ಓಕೆ, ನಾನು ಅದಕ್ಕೋಸ್ಕರ ಈ ರೀತಿಯಾದಂಥ ವೈಟ್ ಪೇಪರ್ಸ್ಗಳಲ್ಲಿ ನಾನು ಎಕ್ಸ್ಪ್ಲನೇಷನಿಗೆ ಅಂತ ಇಟ್ಕೊಂಡಿದ್ದೀನಿ. ಸೊ ನೀಡ್ ನಾಟ್ ಟು ರೈಟ್ ಆಲ್ ದೀಸ್ ಥಿಂಗ್ಸ್. ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಬರೆದ್ರೆ ಓಕೆ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿ ಸ್ಟೋರಿ ಕಥೆಯನ್ನು ಕಟ್ತೀವಿ ಅಂತಂದರೆ, ಒಂದು ತರಗತಿಯಲ್ಲಿ 89 ವಿದ್ಯಾರ್ಥಿಗಳಿದ್ದರು. 21 ವಿದ್ಯಾರ್ಥಿಗಳು ಸೇರಿದ್ರು. ಅದರೊಳಗೆ 10 ವಿದ್ಯಾರ್ಥಿಗಳು ಟಿ ಸಿ ತೊಗೊಂಡು ಹೋದರು. ಅಷ್ಟು ಇನ್ನೂ ಸಿಂಪಲ್ ಆಗಬೇಕು ಅಂತ ಅಂದರೆ, ನನ್ನ ಬಳಿ 89 ರೂಪಾಯಿ ಇದ್ವು. ನನ್ನ ಬಳಿ ಬರಿಬೇಕಲ್ವ ಕತೆ. ನನ್ನ ಬಳಿ 89 ರೂಪಾಯಿ. ಓಕೆ ಫೈನ್. ಇಲ್ಲಿ ಸ್ಟೋರಿಯನ್ನು ಬರೆದು ಬಿಡ್ತೀನಿ, ಟೈಮ್ ಉಳಿಯತ್ತೆ. ನನ್ನ ಬಳಿ 89 ರೂಪಾಯಿಗಳಿದ್ವು. 21 ನನ್ನ ತಂದೆಯವರು ನನಗೆ 21 ರೂಪಾಯಿಗಳನ್ನು ಮತ್ತೆ ಕೊಟ್ಟರು. ಅದರಲ್ಲಿ 10 ರೂಪಾಯಿಗಳು ಖರ್ಚಾದವು. ಸಿಂಪಲ್ ಆಗಿರುವಂಥ ಸ್ಟೋರಿ. ಓಕೆ, ನೆಕ್ಸ್ಟ್ 5 × 12 ಮೈನಸ್ 6 ಇದೆ. ನಾನು 12 ರೂಪಾಯಿ ಬೆಲೆಯ 5 ಪೆನ್ನುಗಳನ್ನು ಖರೀದೆ. 12 ರೂಪಾಯಿಯ 5 ಪೆನ್ನುಗಳನ್ನು ಖರೀದಿಸಿದೆನು. ನಂತರ 6 ರೂಪಾಯಿ ನನಗೆ ರಿಯಾಯಿತಿ ಸಿಕ್ಕಿತು. ಅಂತಂದ್ರೆ ಇಷ್ಟು ತಗೊಳ್ಳಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರಲ್ಲ, ಆ ರಿಯಾಯಿತಿ ಸಿಕ್ಕಿತು ಅಂತ ಹೇಳಿಬಿಟ್ಟು ಕೊಟ್ಟರು. ಇಲ್ಲ, ಉದಾಹರಣೆಗೆ 12 ಮಾವಿನ ಹಣ್ಣುಗಳ 5 ಬುಟ್ಟಿಗಳಿದ್ದಾವೆ, 6 ಹಣ್ಣುಗಳು ಅದರೊಳಗಡೆ ಕೊಳ್ತಿದ್ದಾವೆ ಅಂತ ಸಿಂಪಲ್ ಆಗಿ ಸ್ಟೋರಿ ಬರೆದ್ರೂ ಸಹ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂರನೇದಕ್ಕೆ ಸ್ಟೋರಿ ನೋಡೋಣ. 4 × 9 ಪ್ಲಸ್ 2 × 6. ನನ್ನ ತರಗತಿಯಲ್ಲಿ 9 ವಿದ್ಯಾರ್ಥಿಗಳ 4 ಗುಂಪುಗಳು ಹಾಗೂ 6 ವಿದ್ಯಾರ್ಥಿಗಳ 2 ಗುಂಪುಗಳು ಆಟವಾಡಲು ಸಿದ್ಧವಾದವು ಅಂತ ಹೇಳಿದ್ರೆ ಆಯಿತು. ಇಲ್ವಾ, ನಾನು 9 ರೂಪಾಯಿ ಬೆಲೆಯ 4 ಪೆನ್ನುಗಳನ್ನು ತಗೊಂಡೆ, 6 ರೂಪಾಯಿ ಬೆಲೆಯ 2 ಪೆನ್ಸಿಲ್ಗಳನ್ನು ತಗೊಂಡೆ ಅಂತ ಹೇಳಿದ್ರು ಆಗತ್ತೆ. ಓಕೆ ಓಕೆ, ನೆಕ್ಸ್ಟ್ ನೋಡೋಣ ಕ್ವಶನ್ನು ಏನಿದೆ ಅಂತ. ಪ್ರತಿ ಸನ್ನಿವೇಶನಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. ರಾಣಿ ಆಲಿಯಾ ಕಳೆದ ವರ್ಷ ರಾಜ್ಕುಮಾರಿ ಎಲ್ಸಾ ಅವರಿಗೆ 100 ರೂಪಾಯಿ ಕೊಟ್ಟಲು. 100 ಚಿನ್ನದ ನಾಣ್ಯಗಳನ್ನು ರಾಜ್ಕುಮಾರಿ ಅನ್ನಾಳಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದ್ಲು. ರಾಜ್ಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಯೋಗಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ದ್ವಿಗುಣ ಡಬಲ್ ಮಾಡಿದ್ಲಂತೆ. ರಾಜ್ಕುಮಾರಿ ಅನ್ನ ಆಭರಣಗಳನ್ನು ಕೊಂಡಳು. ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿದಿವೆ. ಈಗ ರಾಜ್ಕುಮಾರಿ ಎಲ್ಸಾ ಮತ್ತು ತುಂಬಾ ಚೆನ್ನಾಗಿದೆ, ತುಂಬಾ ಸಿಂಪಲ್ ಆಗಿದೆ ನೋಡಿ ಏನಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಂತೆ, ಎಷ್ಟು ಚಿನ್ನದ ನಾಣ್ಯಗಳು, ಅವರಿಬ್ಬರ ಹತ್ರ ಎಷ್ಟು ಚಿನ್ನದ ನಾಣ್ಯಗಳು ಇವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನ ಬರೆಯಿರಿ. ಓಕೆ, ಇದು ಕ್ವಶನ್ ನಂಬರ್ 3. ಅದರೊಳಗಡೆ ಎ ಪಾರ್ಟ್. ಓಕೆ, ಎ ಪಾರ್ಟ್ ಅಲ್ಲಿ ಫಸ್ಟ್ ಏನು ಬರೆಯೋಣ, ಉಕ್ತಿ ಬರೆಯೋಣ. ಉಕ್ತಿಯಲ್ಲಿ ಏನಂತೆ, ರಾಜಕುಮಾರಿ ಎಲ್ಸಾ ಇದ್ದಾಳಲ್ಲ, ಅವಳು ಬಿಸ್ನೆಸ್ಸಿಗೆ ಹಾಕಿ ಆ ದುಡ್ಡನ್ನು ಡಬಲ್ ಮಾಡಿದ್ಲಂತೆ, ಆ ಚಿನ್ನದ ನಾಣ್ಯಗಳನ್ನು ಡಬಲ್ ಮಾಡಿದ್ಲಂತೆ. ಪ್ಲಸ್ ಯಾಕೆ ಅಂತಂದರೆ ಕೊನೆಗೆ ಅವರಿಬ್ಬರದು ಟೋಟಲ್ ಎಷ್ಟು ಚಿನ್ನದ ನಾಣ್ಯಗಳಿವೆ ಅಂತಿದ್ದಕ್ಕೆ ಪ್ಲಸ್. ಅದಾದ್ಮೇಲೆ ನೆಕ್ಸ್ಟು ಅದೇ ರಾಜ್ಕುಮಾರಿ ಅನ್ನ ಏನು ಮಾಡಿದ್ಲಂತೆ, ಅರ್ಧದಷ್ಟು ನಾಣ್ಯಗಳು ಆಭರಣಗಳನ್ನು ತಗೊಂಡು ಅರ್ಧದಷ್ಟು ನಾಣ್ಯಗಳು ಉಳಿದಿವೆ ಅಂತಂದರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಆಗುತ್ತಲ್ವಾ, ಅರ್ಧ ಉಳಿಯುತ್ತಲ್ವಾ. 100 ಡಿವೈಡೆಡ್ ಬೈ 2 ಅಂತಂದರೆ 50 ಅಲ್ವಾ. ಸೊ ಹಾಗಾಗ್ಬಿಟ್ಟು ಇದು ಇದರ ಉಕ್ತಿ. ಹಾಗಾದರೆ ಇದರ ಒಂದು ಪದಗಳು ಬರೆಯೋಣ ಅಂತ ಅಂದರೆ ಪದಗಳು ಯಾವುದ್ಯಾವುದು, 100 × 2 ಇದೊಂದು ಪದ, 100 ಡಿವೈಡೆಡ್ ಬೈ 2 ಇದೊಂದು ಪದ. ಓಕೆ, ಹಾಗಾದರೆ ಈಗ ಬೆಲೆ, ಇಬ್ಬರು ಬಳಿ ಬೆಲೆ ಎಷ್ಟು ಉಳಿತು ಅಂತ ಅಂದರೆ 102 200, ಇದನ್ನು ಅರ್ಧ ಮಾಡಿದಾಗ 50, ಟೋಟಲ್ 250 ನಾಣ್ಯಗಳು ಉಳಿದಿದೆ. ನಾಣ್ಯಗಳು ಇವೆ ಇಬ್ಬರ ಬಳಿ ಸೇರಿ 250 ನಾಣ್ಯಗಳು ಇವೆ. ಓಕೆ ಫೈನ್. ನೆಕ್ಸ್ಟ್ ಬಿ ನೋಡೋಣ. 2 ನಿಲ್ದಾಣಗಳ ನಡುವಿನ ಮೆಟ್ರೋ ರೈಲು ಟಿಕೆಟ್ ದರ ವಯಸ್ಕರಿಗೆ ಅಡಲ್ಟ್ಸಿಗೆ 40, ಚಿಲ್ಡ್ರನ್ಸಿಗೆ 20. 4 ವಯಸ್ಕರು ಮತ್ತೆ 3 ಮಕ್ಕಳು. ಈಗ ಇದರ ಇದನ್ನು ಬರಿಬೇಕು. ಓಕೆ, ಬಿ 4 ಉಕ್ತಿ ಬರೆಯೋಣ ಫಸ್ಟು. 4 ವಯಸ್ಕರು, ಅದರ ಬೆಲೆ 40 ರೂಪಾಯಿ. ಓಕೆ, ಪ್ಲಸ್ 3 ಮಕ್ಕಳು ಅವ್ರಿಗೆ ಬೆಲೆ 20 ರೂಪಾಯಿ. ಓಕೆ, ನಾವಿಲ್ಲಿ ಪದಗಳು ಬರಿಬೇಕು ಅಂತ ಅಂದರೆ, ಸೊ ಪದ ಬರೆಯೋಕ್ಕಿಂತ ಮುಂಚೆ ನಾನು ಬೆಲೆನೇ ಬರೆದ್ಬಿಡ್ತೀನಿ. 4 4 16, 160, 3 2 60. ಸೊ ಟೋಟಲ್ ಎಷ್ಟಾಯಿತು, 220 ಆಯಿತು. ಓಕೆ, ಟರ್ಮ್ಸ್ ಗೊತ್ತಾಯಿತು. ಹಾಗಾದರೆ ಒಟ್ಟು ತಲಾ 3. ನೆಕ್ಸ್ಟ್ ಕ್ವಶನ್ ನೋಡೋಣ, ಇನ್ನೂ ಇದೆ.
ಸೊ ಎಷ್ಟು ಬೆಲೆ ಕೊಡಬೇಕಾಗಿತ್ತು? ಒಟ್ಟು ಪಾವತಿಸಬೇಕಾದ ಬೆಲೆ ಒಟ್ಟು ಬೆಲೆ 220 ರೂಪಾಯಿ. ಓಕೆ, ನೆಕ್ಸ್ಟ್ ಇದರೊಳಗಡೆ ಇದು ಒಂದನೇದಾದರೆ ಮತ್ತೆ ಬಿ ಯಲ್ಲಿ 2 ಕ್ವಶನ್ಸ್ ಇದೆ. ಎರಡನೇ ನೋಡೋಣ. ತಲಾ 3 ವಯಸ್ಕರು ಇರುವ 2 ಗುಂಪುಗಳು. ಓಕೆ, ಹಾಗಂತ ಅಂದರೆ ಸಿಂಪಲ್ ಆಗಿ ನೋಡೋಣ ಉಕ್ತಿ ಯಾವ ರೀತಿಯಾಗಿ. ತಲಾ 3 ಇದ್ದಾರಂತೆ, ಇಂಥ 2 ಗ್ರೂಪ್ ಇದೆಯಂತೆ. ಇಷ್ಟಂತೂ ನಿಮಗೆ ಅರ್ಥ ಆಯಿತು. ಇದನ್ನು ನಾವು ಇನ್ನೂ ಸಿಂಪಲ್ ಆಗಿ ಮಾಡಬೇಕು ಅಂತಂದರೆ ನಾವು 2 ಇಂಟು ಆದರೂ ಮಾಡ್ಬೋದು. ನಾವು ಈಸಿಯಾಗಿ ವ್ಯಾಲ್ಯೂ ಕಂಡುಹಿಡಬೇಕಲ್ವಾ? 3 4 12 ಪ್ಲಸ್ 3 4 12, 120 ಪ್ಲಸ್ 120 240. 240 ಒಟ್ಟು ಬೆಲೆ. ಒಂದು ವೇಳೆ ಇಷ್ಟು ಜನ ಹೋದರೆ ಒಟ್ಟು ಬೆಲೆ 240 ರೂಪಾಯಿಯನ್ನು ಕೊಡಬೇಕು. ಸೊ ಪದಗಳು ಬರಿಬೋದು ಅಂತಂದರೆ ಇದೊಂದು. ಓಕೆ, ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸಿರುವ ಅಳತೆಯ ಒಂದು ಸಂಬಂಧವನ್ನು ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿಂದ ಇಲ್ಲಿವರೆಗೆ ಏನು ಎತ್ತರ ಇದೆಯೋ ಅದನ್ನು ಕಂಡುಹಿಡಿಯಬೇಕಂತೆ. ಸೊ ಬನ್ನಿ ನೋಡೋಣ. ಸೊ ಏನಿದೆ, 2 ಇಂಟು 3 ಇದೆ ಅಲ್ವಾ? ಓಕೆ, ಫೈನ್. ಈ ಲೆಕ್ಕವನ್ನು ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಏನೇನಿದೆ ಅನ್ನೋದನ್ನು ಬರ್ಕೊಳ್ಳೋಣ. ಕೊಟ್ಟಿರೋದು ಗಿವನ್ ಅಂತ ಹೇಳ್ತೀವಲ್ಲ, ಕೊಟ್ಟಿರೋದು ಏನೇನು? ಫಸ್ಟು ಮೇಲಿನ ಅಂಚನ್ನು ಬರ್ಕೊಳ್ಳೋಣ. ಎಷ್ಟಿದೆಯಂತೆ? 3 ಸೆಂಟಿಮೀಟರ್ ಇದೆ. ಓಕೆ, ಜಾಲರಿ ಅವರೇ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್ ಇದೆ. ಹಾಗಾದರೆ ಎಷ್ಟು ಜಾಲರಿ ಇದ್ದಾವೆ? 1 2 3 4 5 6. ಜಾಲರಿ ಸಂಖ್ಯೆ 6. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಅಂತರ ಬರ್ಕೊಳ್ಳೋಣ. ಅಂತರ ಎಷ್ಟಿದೆಯಂತೆ? 5 ಸೆಂಟಿಮೀಟರ್ ಇದೆಯಂತೆ. ಓಕೆ, ಎಷ್ಟು ಅಂತರಗಳಿದ್ದಾವೆ? ಅಂತರ ಅಂತಂದರೆ ಡಿಸ್ಟೆನ್ಸು. ಇದು ಒಂದಿದೆ, 2 3 4 5 6, ಓಕೆ 7. ಸೊ ಅಂತರಗಳು ಎಷ್ಟಿದ್ದಾವೆ? 7 ಇದ್ದಾವೆ. 7 ಸಂಖ್ಯೆಯಲ್ಲಿದ್ದಾವೆ. ಅಂತರಗಳ ಸಂಖ್ಯೆ ಅಂತಲೇ ಬರೀತೀನಿ. ಅಂತರಗಳ ಸಂಖ್ಯೆ ಎಷ್ಟು ಅಂತರಗಳಿದ್ದಾವೆ ಅಂತಂದರೆ 7 ಅಂತರಗಳಿದ್ದಾವೆ. ಓಕೆ, ನೆಕ್ಸ್ಟ್ ಅಂಚುಗಳು ಎಷ್ಟಿದ್ದಾವೆ? ಅಂಚುಗಳ ಸಂಖ್ಯೆ 2. ಓಕೆ, ಫೈನ್. ಇದಕ್ಕೆ ನಾವೀಗ ಉಕ್ತಿ ಬರೆಯೋದು ಯಾವ ರೀತಿಯಾಗಿ ಅಂತ ನೋಡೋಣ. ಓಕೆ, ಅಂಚುಗಳು 3 ಸೆಂಟಿಮೀಟರ್ 2 ಇದಾವಲ್ವಾ? ಅಂಥವು ನಾವೇನು ಬರೆಯೋಣ? 2 ಇಂಟು 3 ಸೆಂಟಿಮೀಟರಿನ 2 ಅಂಚುಗಳು ಪ್ಲಸ್ ಜಾಲರಿಗಳು 2 ಸೆಂಟಿಮೀಟರಿನ 6 ಇದ್ದಾವೆ ಅಂತ ಅಂದರೆ ನಾವೇನು ಬರಿತೀವಿ? 2 ಸೆಂಟಿಮೀಟರ್ನ 6 ಬರಿತೀವಿ. ಓಕೆ, ಪ್ಲಸ್ ಅಂತರಗಳ ಸಂಖ್ಯೆ, ಅಂತರ ಎಷ್ಟಿದೆ? 5. ಅಂತರಗಳ ಸಂಖ್ಯೆ 7 ಇದೆ. ಓಕೆ, ಇದಕ್ಕೇನು ಬರಿತೀವಿ? ಅಂತರಗಳ ಮೆಷರ್ಮೆಂಟ್ 5, ಅಂಥವು 7 ಇದ್ದಾವೆ. ಓಕೆ, ಸೊ ಈಗ ಉಕ್ತಿ ಬಂತು. ಬೆಲೆ ಕಂಡುಹಿಡೋಣ. 2 3 6, 6 2 12, 7 5 35, ಟೋಟಲ್ 53. ಇದರ ಒಂದು ಪದಗಳನ್ನು ಬರೀರಿ ಅಂತಂದರೆ ಟರ್ಮ್ಸ್ ಯಾವ್ದ್ಯಾವುದು ಅಂದರೆ 2 ಇಂಟು 3 ಅನ್ನೋದು 1, 6 ಇಂಟು 2 ಅನ್ನೋದು 1, 7 ಇಂಟು 5 ಅನ್ನೋದು 1. ಓಕೆ, 53 ಸೆಂಟಿಮೀಟರಲ್ಲಿ ಬರೋಣ, ಯಾಕಂದರೆ ಎಲ್ಲ ಒಂದು ಯೂನಿಟ್ ಸೆಂಟಿಮೀಟರಲ್ಲಿದೆ. ಓಕೆ, ಫೈನ್ ಹೇಳ್ಬಿಟ್ಟು. ಓಕೆ, ಇದರೊಳಗಡೆ ಏನಿದೆ? 2 ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಬನ್ನಿ ನೋಡೋಣ. ಏನು ಸಮ ಆಗಬೇಕು? ಓಕೆ, 24 ಪ್ಲಸ್ 6 ಮೈನಸ್ 4, 24 ಪ್ಲಸ್ ಇದೆಯಲ್ವಾ? ಸೊ ಇಲ್ಲೇನು ಮಾಡೋಣ? ಇಲ್ಲಿ ಚಿಹ್ನೆಯನ್ನು ಹಾಕಬೇಕು. -4. ಇದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಭಾಳ ಈಸಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಫೈನ್. ನೆಕ್ಸ್ಟ್ ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 38 ಪ್ಲಸ್ 9 ಮೈನಸ್ 4 ಇದೆ. 38 ಪ್ಲಸ್ 9 ಮೈನಸ್ 4. ಇಲ್ಲಿ ಏನು ಕೊಡಬೇಕಪ್ಪ ಅಂತಂದರೆ ಇಲ್ಲಿ ಆವರಣ ಕೊಟ್ಟಿಲ್ಲ, ಆವರಣ ಬಿಡಿಸೇ ಕೊಟ್ಟಿದ್ದಾರೆ. 24 ಇದೆ, ಮೈನಸ್ಸು ಪ್ಲಸ್ಸು ಮೈನಸ್ ಆಯಿತು, -6. ಮೈನಸ್ಸು ಪ್ಲಸ್ಸು ಮತ್ತೆ ಮೈನಸ್ ಆಗಿದೆ. ಮೈನಸ್ಸನ್ನು ಎರಡೂ ಒಂದು ಸಂಖ್ಯೆಗಳಿಗೂ ಸಹ, 2 ಸಂಖ್ಯೆಗಳ ಚಿಹ್ನೆಗಳಿಗೂ ಸಹ ಗುಣಿಸಿದ್ದಾರೆ. ನೆಕ್ಸ್ಟ್ 24 -6 -4 24 -6 ಏನು ಬರೆಯೋಣ? ಡೈರೆಕ್ಟಾಗಿ -4 ಡೈರೆಕ್ಟಾಗಿದೆ ಇದು. ಓಕೆ, ನೆಕ್ಸ್ಟ್ 27 ಮೈನಸ್ 8 ಪ್ಲಸ್ 3 8 3 27 ಮೈನಸ್ಸು ಪ್ಲಸ್ ಫಸ್ಟ್ ಇದು ಗುಣಿಸ್ಕೊಳ್ತಿದ್ದೀನಿ, ಮೈನಸ್ಸು ಪ್ಲಸ್ ಮೈನಸ್. ಓಕೆ, ನೆಕ್ಸ್ಟ್ 27 -8 ಬ್ರಾಕೆಟ್ ಇದೆ, ಬ್ರಾಕೆಟನ್ನು ತೆಗೆದಿದ್ದಾರೆ ಇಲ್ಲಿ. ಸೊ ನಾವು ಬ್ರಾಕೆಟಲ್ಲಿ ಇಡೋಣ. ಮೈನಸ್ ಪ್ಲಸ್ ಮೈನಸ್ ಇದೆ. ಸೊ ಇಲ್ಲಿ ಏನು ಹಾಕಿದ್ರೆ ನಮಗೆ +3 ಬರುತ್ತೆ ಅಂದರೆ ಇಲ್ಲಿ ಮೈನಸ್ ಹಾಕಿದ್ರೆ ನಮಗೆ +3 ಬರುತ್ತೆ. ಒಂದು ವೇಳೆ ನಾನು ಪ್ಲಸ್ ಹಾಕಿದ್ರೆ ಮೈನಸ್ ಬರಿಬೇಕಾಗಿತ್ತು, ಬ್ರಾಕೆಟ್ ತೆಗೆದಾಗ ಪ್ಲಸ್ ಇಟ್ಟಿದ್ದಾರೆ. ಮೈನಸ್ ಆಫ್ ಮೈನಸ್
+3. ಓಕೆ, ನೆಕ್ಸ್ಟ್ ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿಯನ್ನು ಬರೆಯಿರಿ. ಆವರಣಗಳನ್ನು ತೆಗಿಬೇಕಂತೆ, ಬೆಲೆಯನ್ನು ಬರಿಬೇಕಂತೆ. ಓಕೆ, ಆಟಕ್ಕೋಸ್ಕರ ಮಾಡಿದ್ದಾರೆ. ಓಕೆ, ಇಲ್ಲಿ ಚಿಹ್ನೆಗಳ ಆಟವನ್ನು ತೋರಿಸ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಬರೆದು ಬಿಡಲಾ, ಝೂಮ್ ಮಾಡಿಬಿಡ್ತೀನಿ. ಓಕೆ, ಇದರ ಮೇಲೆ ಬರಿತೀನಿ. ಆವರಣವನ್ನು ತೆಗಿರಿ, ಚಿಹ್ನೆಗಳ ಆಟ. ಇಲ್ಲಿ 14 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 10. ಇದು ನೆನಪಿರಲಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಅಲ್ವಾ, ಇದು ನಿಯಮ. ಓಕೆ, ಫೈನ್, ಮಾಡೋಣ. ನೆಕ್ಸ್ಟು 14 ಹಾಗೆ ಇರುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 ಪ್ಲಸ್ ಬೆಲೆ ಹೊಂದಿರುವ ಉಕ್ತಿ ಅಷ್ಟೇ, ಬೆಲೆ ಕಂಡುಹಿಡೀರಿ ಅಂತ ಕೇಳ್ತಾ ಇಲ್ಲ, ಬರೀ ಉಕ್ತಿ ಬರಿತಾ ಇರೋದು. ಪ್ಲಸ್ ಇಂಟು ಮೈನಸ್ ಮೈನಸ್ 10. ಓಕೆ, ಇದರ ಬೆಲೆ -14. ಏನಿಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಯಾವುದೇ ಆವರಣ ಇಲ್ಲ, ಡೈರೆಕ್ಟಾಗಿ ಬರಿಬೋದು. -14 ಪ್ಲಸ್ 12 ಮೈನಸ್ 10. ಇಲ್ಲ ನಾನು ಬ್ರಾಕೆಟಲ್ಲಿ ಬರೀತೀನಿ ಅಂತಂದರೆ ಬ್ರಾಕೆಟಲ್ಲೂ ಸಹ ಬರೀಬಹುದು. ಸೊ ಆವರಣ ತೆಗೆದು ಅಂತ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಮತ್ತೆ ಆವರಣ ಬರೆಯೋ ಅವಶ್ಯಕತೆ ಇಲ್ಲ, ತೆಗಿಬೇಕು. ಇಲ್ಲಿ ಮತ್ತೆ ಆವರಣಗಳು ಬಂದಿದೆ ನೋಡೋಣ. 14 ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆಯಿತು 12, ಮತ್ತೆ ಮೈನಸ್ ಪ್ಲಸ್ ಮೈನಸ್, ಇಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂತಂದರೆ ಪ್ಲಸ್ ಇದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, -10. ಓಕೆ, ಇಲ್ಲಿಗೆ ಬರೋಣ. 14 ಮೈನಸ್ ಇಂಟು ಪ್ಲಸ್ ಮೈನಸ್ 12 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 10. ನೆಕ್ಸ್ಟ್ ಇದನ್ನು ಬರಿತೀನಿ. 14 ಮೈನಸ್ ಇಂಟು ಮೈನಸ್ ಪ್ಲಸ್ 12 ಮೈನಸ್ ಇಂಟು ಮೈನಸ್ ಪ್ಲಸ್ 10. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 10. ಇದು ಮಾತ್ರ ನೀವು ಮರೆಯೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಉಕ್ತಿಗಳ ಬೆಲೆಗಳನ್ನು ಏನು ಕೊಟ್ಟಿದ್ದಾನೆ, ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯೇ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. 2 ಉಕ್ತಿಗಳು ಯಾವಾಗ ಸಮವಾಗಿರುತ್ತದೆ? ಸೊ ಬನ್ನಿ ನೋಡೋಣ. 3ನೇ ಒಂದು ಲೆಕ್ಕದಿಂದ ಸ್ಟಾರ್ಟ್ ಮಾಡೋಣ. 2 ಸೈಡು ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯಾ ಅನ್ನೋದನ್ನು ಊಹಿಸಲು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ. 3ನೇ ಲೆಕ್ಕ. ಓಕೆ, 3ನೇ ಲೆಕ್ಕ ಎ 6 ಪ್ಲಸ್ 10 ಮೈನಸ್ 2. ಓಕೆ, ಅದಾದಮೇಲೆ ನೆಕ್ಸ್ಟು 6 ಸೈಮಲ್ಟೇನಿಯಸ್ಲಿ ಇಲ್ಲೇ ಮಾಡ್ಕೊಳ್ಳೋಣ, ಜೊತೆಯಾಗಿ ಮಾಡ್ಕೊಳ್ಳೋಣ. ಓಕೆ, 6 10 16 ಮೈನಸ್ 2. 16ರಲ್ಲಿ 2 ಕಳೆದ್ರೆ 14. ಅದೇ ಇಲ್ಲಿ ನೋಡೋಣ, 6 ಪ್ಲಸ್ ಹಾಗೆ ಬರೆದ್ಬಿಟ್ಟು ಬ್ರಾಕೆಟ್ 10ರಲ್ಲಿ 2 ಕಳೆದ್ರೆ 8, 6 8 14. ಸೊ ಇದೇನಾಯಿತು, ಈಕ್ವಲ್. 2 ಉಕ್ತಿಗಳು ಸಮವಾಗಿದೆ. 2 ಉಕ್ತಿಗಳು ಸಮವಾಗಿವೆ. ಓಕೆ, ನೆಕ್ಸ್ಟ್ ಬಿ ಏನು ಕೊಟ್ಟಿದ್ದಾರೆ ನೋಡೋಣ. ಬಿ 16 ಮೈನಸ್ 8 ಮೈನಸ್ 3 ಮತ್ತು 16 ಮೈನಸ್ 8 ಮೈನಸ್ 3. ಸೊ ಬನ್ನಿ ನೋಡೋಣ. ಇದು 16. ಸೊ ಈ ರೀತಿಯಾಗಿ ಕೊಟ್ಟಾಗ ಎಲ್ಲವೂ ಸಮವಾಗಿರಬೇಕು ಅಂತ ಏನೂ ಕಂಡೀಷನ್ ಇಲ್ಲ, ಸೊ ಮಾಡಿ ನೋಡಬೇಕಾಗತ್ತೆ. ಮೈನಸ್ 8ರಲ್ಲಿ 3 ಕಳೆದ್ರೆ ಸಾರಿ, ಇಲ್ಲಿ 8 ಮೈನಸ್ 3 ಇದೆಯಲ್ವಾ, ಸೊ ಇದನ್ನು ಓಪನ್ ಮಾಡ್ಕೊಂಡ್ಬಿಡೋಣ. ಆವರಣನ ಬಿಡಿಸ್ಕೊಟ್ರೆ ಮೈನಸ್ ಪ್ಲಸ್ ಮೈನಸ್ 8 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ 3. ಸೊ 16ರಲ್ಲಿ 8ಅನ್ನು ಕಳೆದ್ರೆ 8 ಪ್ಲಸ್ 3, 8 3 11. ಓಕೆ, ಇದನ್ನು ಬಿಡಿಸ್ಕೊಳ್ಳೋಣ. 16ರಲ್ಲಿ 8 ಕಳೆದ್ರೆ 8 ಮೈನಸ್ 3, 8ರಲ್ಲಿ 3 ಕಳೆದ್ರೆ 5. ಸೊ 11 ಮತ್ತು 5 ನಾಟ್ ಈಕ್ವಲ್. 2 ಉಕ್ತಿಗಳು ಸಮವಾಗಿಲ್ಲ. ಉಕ್ತಿಗಳು ಸಮವಾಗಿಲ್ಲ ಅಥವಾ ಅಸಮವಾಗಿವೆ, ಸಮವಾಗಿಲ್ಲ. ಓಕೆ, ನೆಕ್ಸ್ಟ್ ಸಿ 3ನೇದು. 27 ಮೈನಸ್ ಆಫ್
18 ಪ್ಲಸ್ 4, ಅದೇ ಇಲ್ಲಿ 27 ಪ್ಲಸ್ -18 -4. ಓಕೆ, ಇವೆರಡರ ಮಧ್ಯೆ ನೋಡೋಣ. ಈಗ 27 ಹಾಗೆ ಬರ್ಕೊಳ್ಳೋಣ, ಚಿಹ್ನೆ ಹೊರಗಡೆ ತೆಗೆಯೋಣ. 18 ಮೈನಸ್ ಪ್ಲಸ್ -4. 27ರಲ್ಲಿ 18 ಹೋದರೆ 9 -4, 9ರಲ್ಲಿ 4 ಕಳೆದ್ರೆ 5. ಇಲ್ಲೂ ಅದೇ ಬರುತ್ತೆ ನೋಡೋಣ. 27 ಹಾಗೆ ಬರ್ಕೊಂಡೆ. ಇಲ್ಲೂ ಸಹ ಇದನ್ನು ಓಪನ್ ಮಾಡೋಣ. 18 ಮೈನಸ್ ಆಫ್ -4. 27ರಲ್ಲಿ 18 ಕಳೆದ್ರೆ 9 -4 5 ಸಮವಾಗಿವೆ. ಎರಡು ಈ ಮೇಲಿನ ಎರಡು ಉಕ್ತಿಗಳು ಸಮವಾಗಿವೆ. ಓಕೆ ಫೈನ್, ಸಮವಾಗಿವೆ ಅಂತ ಆಯ್ತು. ನೆಕ್ಸ್ಟ್ ಇದನ್ನ ಮೂರನ್ನು ನಾವು ಉಕ್ತಿಗಳು ಯಾವಾಗ ಸಮವಾಗಿರುತ್ತೆ ಅಂತಲೂ ಬರೆದ್ವಿ. ಸೊ ನೆಕ್ಸ್ಟು ಮೊದಲು ಅದರ ಬೆಲೆನೂ ಸಹ ಕಂಡುಹಿಡಿದ್ವಿ. ಓಕೆ, ನೆಕ್ಸ್ಟ್ 4ನೇದು ನೋಡೋಣ. ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಡಿ. ಬೆಲೆ ಏನು ಬೇಡ ನಮಗೆ, ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿದೆ 319 ಪ್ಲಸ್ 534. ನೆನಪಿರಲಿ, ಆ ನಂಬರ್ಸ್ಗಳು ಸೇಮ್ ಇರೋದಲ್ಲ, ಅವುಗಳ ಚಿಹ್ನೆಗಳು ಸೇಮ್ ಇರಬೇಕು. ಇಲ್ಲಿ ಇದೆ, ಇದು ಮೈನಸ್ ಬಂದ್ಬಿಡ್ತು. ಇದಕ್ಕೆ ಉತ್ತರ ಕಂಡುಹಿಡಿದ್ರೂ ಸಹ ಭಾಳ ಚೇಂಜ್ ಬರುತ್ತೆ. ಉತ್ತರ ಕಂಡುಹಿಡ್ದಂಗೆ ಬರಬೇಕಂತೆ. 319 ಇದೆ, -537 ಇದೆ. ಇದು ಸೇಮ್ ಇಲ್ಲ. 319 ಮೈನಸ್, ಇಲ್ಲಿ ಇದು ಸೇಮ್ ಇದೆ ನೋಡಿ. 319 ಮೈನಸ್ ಅದಲು ಬದಲು ಆಗಿದೆ, ಆದರೂ ಸಹ ಒಂದು ಪರಿವರ್ತನೀಯ ನಿಯಮ ಏನು ಹೇಳುತ್ತೆ, ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಹ ಅದರ ಮೊತ್ತ ಸೇಮ್ ಇರುತ್ತೆ ಅಂತಾರಲ್ಲ ಅದು. ಸೊ ಇಲ್ಲಿ ಮಾತ್ರ ಇಲ್ಲ, ಇಲ್ಲಿ -319 ಎಲ್ಲೂ ಇಲ್ಲ. ಇವೆರಡೂ ಸಹ, ಅದಕ್ಕೋಸ್ಕರ ನಾವೇನು ಬರೀಬೇಕು, 4ಕ್ಕೆ ಉತ್ತರ ಎಗೆ 319 ಪ್ಲಸ್ 537 ಮತ್ತು ಮೈನಸ್ ಪ್ಲಸ್ ಅಲ್ಲ, ಸಾರಿ ಮೈನಸ್ ಇದು ಬರೀತಿರೋದು ನಾನು. ಓಕೆ, -537 ಪ್ಲಸ್ 319 ಇವು ಒಂದೇ ಬೆಲೆ ಹೊಂದಿರುವ ಉಕ್ತಿಗಳಾಗಿವೆ. ಇವು ಸಂಕಲನದ ಪರಿವರ್ತನೀಯ ನಿಯಮ ಅಥವಾ ಗುಣ ನಿಯಮವನ್ನು ಹೊಂದಿವೆ. ಅಂದರೆ ಪರಿವರ್ತನೀಯ ನಿಯಮ ಏನು ಹೇಳುತ್ತಪ್ಪ ಅಂತಂದರೆ, ಎರಡು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಬರೆದಾಗ ಅದರ ಮೊತ್ತ ಒಂದೇ ಆಗಿರುತ್ತೆ. ಚಿಹ್ನೆ ಮಾತ್ರ ಅದಲು ಬದಲು ಮಾಡಬೇಡ್ರಪ್ಪ. ನೆಕ್ಸ್ಟ್ ಬಿ ಬರೋಣ ನೋಡಿ. ಕರೆಕ್ಟಾಗಿ 87 ಪ್ಲಸ್ 46 19 109 ಇವೆರಡು ಸೇಮ್ ಇದೆ. ಇವೆರಡೂ ಸಹ ಸೇಮ್ ಇದೆ. ಓ ವಾವ್, ಇದು ಇವೆರಡೂ ಸಹ ಸೇಮ್ ಇದೆ ಅಲ್ವಾ. ನೆಕ್ಸ್ಟ್ ಮುಂದೆ ನೋಡೋಣ, ಇನ್ನೊಂದು ಯಾವ್ದಾದ್ರು ಜೋಡಿ ಬರುತ್ತಾ. ಜೋಡಿ ಕೇಳ್ತಾ ಇದ್ರಲ್ವಾ. 87 -46 109, 87 -46 109. ಓಕೆ ಫೈನ್. ಇದು ಮತ್ತೆ ಇದು ಸಹ ಒಂದು ಜೋಡಿ ಬರುತ್ತೆ. ಇದು ನೋಡೋಣ, 87 -46 ಪ್ಲಸ್ 109. ಓಪನ್ ಮಾಡಿದ್ರು ಸಹ ಇದನ್ನು ಸಹ ಸೇಮ್ ಬರುತ್ತೆ. ಓಕೆ, ಸಾರಿ, ಇದು ಬರಲ್ಲ. ಚಿಹ್ನೆಗಳನ್ನು ನೋಡ್ರಿ ಇಲ್ಲಿ. ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ ನಾನು. ಬಿ, ಆಮೇಲೆ ಇದನ್ನು ಹೇಳ್ತೀನಿ. ಬಿ 87 ಪ್ಲಸ್ 46 ಮೈನಸ್ 109 ಬಂತಾ. ಇನ್ನೊಂದ್ಸಲಿ ಡೈರೆಕ್ಟಾಗೇ ಕೊಟ್ಟಿದ್ದಾರೆ. ಚಿಹ್ನೆ ಗಿನ್ನೆ ಏನು ಚೇಂಜ್ ಮಾಡಿಲ್ಲ, ಯಾವ ನಂಬರು ಚೇಂಜ್ ಮಾಡಿಲ್ಲ. ಇನ್ನೊಂದ್ಸಲಿನೂ ಸಹ 87 ಪ್ಲಸ್ 46 ಮೈನಸ್ 109 ಇವೆಲ್ಲವೂ ಅಂದರೆ ಇವು ಮೂರು, ಇವೆಲ್ಲವೂ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳಾಗಿವೆ. ಓಕೆ, ಯಾಕೆಂತಂದರೆ ಸ್ವಲ್ಪನೂ ಚೇಂಜ್ ಇಲ್ಲ ನೋಡಿ, ಉಕ್ತಿಗಳಾಗಿವೆ. ಇವೆಲ್ಲ ಕನ್ಫ್ಯೂಷನ್ ಆಗಬಾರ್ದು ಅಂತ. ಎರಡನೇದ್ರೊಳಗಡೆ ಇನ್ನೊಂದು ಪೇರೂ ಇದೆ. ಇದು ಒಂದು ಪೇರ್ ಆದರೆ ಇನ್ನೊಂದು ಪೇರೂ ಬಂದಿದೆ. 87 -46 ಪ್ಲಸ್ 109. ಇಲ್ಲಿ ನಾನು ನೋಡಲಿಲ್ಲ, 87 ಇದೆ, ಇಲ್ಲಿ ಮೈನಸ್ ಚಿಹ್ನೆ ಇದೆ, -46 ಬಂತು. ಮೈನಸ್ ಪ್ಲಸ್ ಮತ್ತೆ ಮೈನಸ್ ಸಿಗತ್ತೆ ನಮಗೆ, -109 ಸಿಕ್ಬಿಡತ್ತೆ. ಇಲ್ಲಿ -109 ಸಿಕ್ಬಿಡತ್ತೆ. ಓಕೆ, ಸೊ ಇದು ಬರಲ್ಲ, ಇದು ಬರುತ್ತೆ. 87 -46 ಪ್ಲಸ್ 109. ಓಕೆ,
87 ಮೈನಸ್ 46 ಪ್ಲಸ್ 109 ಮತ್ತು ಈ ಬ್ರಾಕೆಟಲ್ಲಿ ಹಾಕಿರೋ 87 ಮೈನಸ್ 46 ಪ್ಲಸ್ 109 ಇವು ಒಂದೇ ಬೆಲೆ ಹೊಂದಿರುವ ಉಕ್ತಿಗಳಾಗಿವೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. 5ನೇ ಕ್ವಶನ್. ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳದಲ್ಲಿ ಆವರಣಗಳನ್ನು ಬರೆಯಿರಿ. ಇಲ್ಲಿ ಆವರಣ ಬರೀಬೇಕಂತೆ. ಸೊ ಬನ್ನಿ ನೋಡೋಣ. ಮೊದಲನೇದು 5ನೇದು. 5ರಲ್ಲಿ ಎ 34 ಮೈನಸ್ 9 ಪ್ಲಸ್ 12 ಈಸ್ ಈಕ್ವಲ್ ಟು 13 ರೀತಿಯಾಗಿ ಸಿಗ್ಬೇಕು. 34 ಮೈನಸ್ 9 ಪ್ಲಸ್ 12 ಮಾಡಿದಾಗ 34 12 9 ಎಷ್ಟಾಯಿತು? 21 ಆಗುತ್ತೆ. 34ರಲ್ಲಿ 21 ಕಳೆದ್ರೆ 13 ಆಗುತ್ತೆ. ಓಕೆ, ನಮಗೆ ಆವರಣ ಒಂದು ಹಾಕಬೇಕಂತೆ. ಓಕೆ, ನೆಕ್ಸ್ಟ್ ಬಿ 56 ಮೈನಸ್ 14 ಮೈನಸ್ 8 ಈಸ್ ಈಕ್ವಲ್ ಟು 34. ಇವೆರಡಕ್ಕೆ ಹಾಕ್ಬಿಡೋಣ. 56 ಮೈನಸ್ 14 ಮೈನಸ್ 8 ಈಸ್ ಈಕ್ವಲ್ ಟು 34. ಓಕೆ, ನೋಡೋಣ. 56ರಲ್ಲಿ 14 ಕಳೆದ್ರೆ 42. 42ರಲ್ಲಿ 8 ಕಳೆದ್ರೆ 34. ಓಕೆ, ಫೈನ್. ಸಿ ನೆಕ್ಸ್ಟ್ ಲೆಕ್ಕ. ಮೈನಸ್ 22 ಮೈನಸ್ 12 ಪ್ಲಸ್ 10 ಪ್ಲಸ್ 22 ಇದು ಮೈನಸ್ 22 ಹತ್ರ ಬರಬೇಕಂತೆ. ಸೊ ಎಲ್ಲಿ ಬ್ರಾಕೆಟ್ ಹಾಕ್ತೀರಾ? ಮೈನಸ್ 22 ಹಾಗೆ ಇಟ್ಕೊಳ್ಳೋಣ. 12 ಪ್ಲಸ್ 10 ಮಾಡೋಣ. ಪ್ಲಸ್ 22 ಈಗ ಬರುತ್ತಾ ನೋಡೋಣ. ಮೈನಸ್ 22 ಇದು 10 2 22 ಆಯಿತು. ಮೈನಸ್ 22 ಎಷ್ಟಾಯಿತು? ಇಲ್ಲೇ ಬರೆದು ಬಿಡ್ತೀನಿ. ಇದು ಬರೆಯೋ ಅವಶ್ಯಕತೆ ಇಲ್ಲ, ಆದರೂ ನಿಮಗೆ ಅರ್ಥ ಆಗೋಕ್ಕೋಸ್ಕರ ಮಾಡ್ತಿದ್ದೀನಿ. ಮೈನಸ್ 22 ಪ್ಲಸ್ 22. ಓಕೆ, ಇದೆರಡು ಸೇರಿಸಿದ್ರೆ 20. ಇದು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 22 ಮೈನಸ್ 22 ಟೋಟಲ್ ಲಾಸ್ಟಿಗೆ ಉಳಿದಿದ್ದು ಮೈನಸ್ 22. ನಮಗಿದು ಬೇಡ, ಬಟ್ ಇಷ್ಟು ಎಲ್ಲಿ ಬ್ರಾಕೆಟ್ ಅಂತ ಕೇಳಿದ್ರೆ ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಆಯಿತು. ಓಕೆ, ಫೈನ್. ನೆಕ್ಸ್ಟ್ ಲೆಕ್ಕ ಹೇಳುತ್ತೆ, ಈ ತರ್ಕವನ್ನು ಮಾತ್ರ ಉಪಯೋಗಿಸಿ ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ. 423 ಇದೆ, 419 ಇದೆ. ಸೊ ಏನು ಮಾಡಬೇಡಿ, ಇದು ಇದಕ್ಕಿಂತ ಜಾಸ್ತಿ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡ್ರಿ. 423 419 ಅಂತ ಅಂದರೆ ನಾವು ಎಷ್ಟು? 19 20 21 22 23 4 ಇದೆಯಲ್ವಾ? ಸೊ 4 ನಂಬರ್ ಜಾಸ್ತಿ ಇದೆ ಅಂತ ಅಂದರೆ ನಾನಿಲ್ಲಿ 5 ನಂಬರ್ ಕೊಡ್ತೀನಿ. 423 ಪ್ಲಸ್ 5 ಎಷ್ಟಾಯಿತು? 428 ಆಯಿತು. ಮತ್ತು 419ಕ್ಕೆ 9 ಕೂಡಿಸಿದ್ರೆ 428 ಆಗುತ್ತೆ. ಓಕೆ, ನೆಕ್ಸ್ಟ್ 207 ಮೈನಸ್ 68 ಎಷ್ಟು ಬರುತ್ತೆ? 207ರಲ್ಲಿ 68 ಕಳೆದ್ರೆ 139 ಬರುತ್ತೆ. ಓಕೆ, ಇಲ್ಲೂ 139 ಬರಬೇಕು. ಸೊ 71 ಕಳೆಯೋಣ. 210ರಲ್ಲಿ 71 ಕಳೆದ್ರು ಸಹ 139 ಬಂತು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. 2, 3 ಮತ್ತು 5 ಸಂಖ್ಯೆಗಳನ್ನು ಮತ್ತು ಪ್ಲಸ್ ಮೈನಸ್ ಕ್ರಿಯೆಗಳನ್ನು, ಆವರಣಗಳನ್ನು ಅಗತ್ಯತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. ಉದಾಹರಣೆಗೆ ಇಲ್ಲಿ ಒಂದು ಈ 3 ನಂಬರ್ಗಳನ್ನು ಬಳಸಿ ಸುಮ್ಮನೆ ಉಕ್ತಿಗಳನ್ನು ರೆಡಿ ಮಾಡಬೇಕಂತೆ. ಬೆಲೆ ಎಷ್ಟಾದರೂ ಬರಲಿ. 7ನೇ ಕ್ವಶನಿಗೆ ಉತ್ತರ. ಸೊ ನಾನಿಲ್ಲಿ -2 ತೊಗೊಳ್ತೀನಿ, ಡೈರೆಕ್ಟಾಗಿ ತೊಗೊಳ್ತೀನಿ. ಓಕೆ, 6 ಆಯಿತು. ನೆಕ್ಸ್ಟು +2 +3 +5 ಯಾವುದಾದ್ರೂ ತೊಗೊಬೋದಂತೆ. 5 3 8 9 10 ಆಯಿತು. ಓಕೆ, ನೆಕ್ಸ್ಟ್ -5 +2 -3 ಪ್ಲಸ್ ಮತ್ತು ಮೈನಸ್ಸನ್ನು ಅಷ್ಟೇ ಸಿಂಬಲ್ ತೊಗೊಬೇಕಂತೆ. -2 ಆಯಿತು. 5ರಲ್ಲಿ 2 ಹೋದರೆ ಮೈನಸ್ 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 3 -3 -6 ಆಯಿತು. ಸೊ -2 -3 -5 ಇದೇನಾಯಿತು? -2 ಆಯಿತು. ಇದು -3 ಆಯಿತು. -+5 ಆಯಿತು. ಇದೆರಡು ಸೇರಿಸಿದ್ರೆ -5 +5 ಎಷ್ಟಾಯಿತು? ಇದು -5 ಆಯ್ತಲ್ವಾ? ಇದು -2 -3 -5. ಓಕೆ, ಇದನ್ನು ಹೊರಗಡೆ ಆವರಣದಿಂದ ಹೊರಗಡೆ ತೆಗೆದಾಗ ಆವರಣನೂ ಬಳಸ್ಕೊಬೋದಂತೆ. -3 +5 -2 -3 ಕೂಡಿಸ್ಬೇಕು, ಚಿಹ್ನೆ -5 +5 0 ಬಂತು. ಓಕೆ, ಫೈನ್. ನೆಕ್ಸ್ಟ್ ಇನ್ನೊಂದು ಕಾಂಬಿನೇಷನ್ ನೋಡಿದ್ರೆ -2 -3 +5 3 +5 ಇಲ್ಲೇನಾಯಿತು? -2 5 3 8 ಆಯಿತು. ಓಕೆ, ಇದು ಉತ್ತರ -10 ಆಯಿತು. ಓಕೆ, ಫೈನ್. ನೆಕ್ಸ್ಟ್ ಇನ್ನು ನೋಡಬೇಕು ಅಂತ ಅಂದರೆ 5 + 3 - 2.
ಸೊ 5 ಪ್ಲಸ್ 3ರಲ್ಲಿ 2 ಕಳೆದ್ರೆ 1 6. ಸೊ ರಿಪೀಟ್ ಎಷ್ಟೇ ಮಾಡಿದ್ರು ಸಹ ನಿಮಗೆ ಇದೇ ಉತ್ತರಗಳು ರಿಪೀಟ್ ಆಗ್ತಾ ಇದೆ. 6 - 6 6 10 - 10 0 ಬಂದಿದೆ. ಓಕೆ, ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ನೋಡೋಣ. ಸೊ ಹಾಗಾದರೆ ನಾವಿಲ್ಲಿ ಬರಿಬೋದು ಏನಂತ ಹೇಳಿಬಿಟ್ಟು, ವಿಭಿನ್ನ ಬೆಲೆಗಳು ದೊರೆಯುವ ವಿಭಿನ್ನ ಬೆಲೆಗಳು 6 10 -6 ನೆಕ್ಸ್ಟ್ -10 0 ಇಷ್ಟನ್ನು ಬರೆದ್ರೆ ಆಯಿತು. ಓಕೆ, ಇದು 7ನೇ ಕ್ವಶನಿಗೆ ಉತ್ತರ ಆಗುತ್ತೆ. 8ನೇ ಕ್ವಶನ್, ಜಶೋಧ ಒಂದು ಸಂಖ್ಯೆಯಿಂದ 9 ಕಳೆದಾಗಲೆಲ್ಲ ಅವಳು ಏನಾಗತ್ತಂತೆ 10 ಕಳೆದು ಅದಕ್ಕೆ 1 ಕೂಡ್ತಾಳೆ. ಉದಾಹರಣೆಗೆ 36 - 9 ಅನ್ಕೊಳ್ಳಿ. ಫಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಉತ್ತರ ಬರಿತೀನಿ. ಸೊ ಬನ್ನಿ, ಇಲ್ಲಿ 36 - 9 ಮಾಡ್ತಾಳೆ. ಎಷ್ಟು ಬರುತ್ತೆ? ಅದಕ್ಕೆ 10 ಕೂಡ್ತಾಳೆ. ಓಕೆ, 36 - 9 ಮಾಡಿದಾಳೆ. ಸೊ ಈ 36ರಲ್ಲಿ ಏನು ಮಾಡ್ತಾ ಇದ್ದಾಳಂತೆ, 10 ಕಳಿತಾಳಂತೆ, 26 ಆಗುತ್ತೆ. 26ಕ್ಕೆ 1 ಕೂಡ್ತಾಳಂತೆ. ಸೊ ಈ ಕಡೆ ಸೈಡಿಗೆ -9 ಕಳಿತಾಳಂತೆ, ಈ ಕಡೆ 10 ಕೂಡಿಸಿ 1 ಕಳಿತಾಳಂತೆ. ಓಕೆ, ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಲ್ಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡ್ತಾಳೆ ಅಂತ ಅಂದರೆ, ಸೊ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ -10 ಪ್ಲಸ್ 1 ಎಷ್ಟಾಯಿತು? -9 ಆಯಿತು ಅಲ್ವಾ? ಇಲ್ಲೂ ಅವಳು -9 ಕಳೆಯೋ ಬದಲಿಗೆ ಈ ಪ್ರೊಸೆಸ್ ಮಾಡಿದ್ಲಂತೆ, 10 + 1 ಓಕೆ ಅಂತ ಅಂದರೆ ಕಳೆದು. ಓಕೆ ಫೈನ್. ಹಾಗಾದರೆ ಎಷ್ಟು ಬಂತು? -19 -9ನೇ ಬಂತು ಅಲ್ವಾ? ಸೊ ಹಾಗಾಗ್ಬಿಟ್ಟು ಏನಾಗ್ತಾ ಇದೆಯಪ್ಪ ಅಂತಂದರೆ ಸೇಮ್ ಬಂತು. ಹೌದು, ಅವಳು ಆನ್ಸರ್ ಬರಿಬೇಕಾಗತ್ತೆ ನಾವು ಏನಂತ ಹೇಳಿಬಿಟ್ಟು, ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ. 8ನೇ ಕ್ವಶನಿಗೆ ಎ, ಹೌದು ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ. ಓಕೆ ಎಂದು ಭಾವಿಸಿರಿ. ಏಕೆಂದರೆ ಇಲ್ಲಿ -9 ಮಾಡೋದು ಏನು, ಇಲ್ಲಿ 10 ಕಳೆದು ಆ ಸಂಖ್ಯೆಯಿಂದ, ಯಾವುದೋ ಒಂದು ಸಂಖ್ಯೆ ಎಕ್ಸ್ ಸಂಖ್ಯೆ, ಆ ಸಂಖ್ಯೆಯಿಂದ 10 ಕಳೆದು 1 ಆ್ಯಡ್ ಮಾಡಿದ್ರೆ -10ರಲ್ಲಿ 1 ಹೋದರೆ -9, ಇದು -9, ಇದು -9. ಅದಕ್ಕೋಸ್ಕರ ಪ್ರತಿ ಸಲಿನೂ ಸಹ ಅವಳಿಗೆ ಸೇಮ್ ಉತ್ತರ ಸಿಗುತ್ತೆ. ಫೈನ್. ನೀವು ಇದೇ ರೀತಿಯ ಇತರೆ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರ ಕೆಲವು ಉದಾಹರಣೆಗಳನ್ನು ನೀಡಿ ಅಂತ ಕೊಡ್ತಾರೆ. ಓಕೆ, ಕೆಲವು ಉದಾಹರಣೆ ನೀಡಬೇಕು ಅಂತಂದರೆ ನಂಬರ್ ಬಿ ಏನು ಕೊಡೋಣ ಅಂತಂದರೆ, ಒಂದು ಸಂಖ್ಯೆ ತೊಗೊಳ್ತೀನಿ. ಆ ಸಂಖ್ಯೆಯಿಂದ ನಾನು 19 ಕಳಿತೀನಿ. ಈಗ 20 ಈ ಸಂಖ್ಯೆಯಿಂದ 20 ಕಳಿತೀನಿ. ಅದೇ ಸಂಖ್ಯೆಯಿಂದ 19 ಕಳೆದ್ರೆ ಇದೆಷ್ಟು ಬರುತ್ತೆ ಅಂತ ನೋಡೋಣ. ಅದಾದ್ಮೇಲೆ ನೆಕ್ಸ್ಟ್ ಇದೇ ಸಂಖ್ಯೆಯಿಂದ ಡೈರೆಕ್ಟಾಗಿ 20 ಕಳೆದುಬಿಟ್ಟು ಅದಕ್ಕೆ 1 ಕೂಡಿಸ್ತೀನಿ. 20 ಕಳೆದ್ರೆ ಎಷ್ಟಾಯಿತು? 34. ಅದ್ರ ಜೊತೆಗೆ 1 ಕೂಡಿಸ್ತೀನಿ. ಎಷ್ಟು ಬಂತು? 34 1 35 ಆಯಿತು. ಅದೇ ಇಲ್ಲಿ 54ರಲ್ಲಿ 19 ಕಳೆದ್ರೆ 35 ಆಯಿತು. ಸೇಮ್ ಬಂತಲ್ವಾ? 19 ಕಳೆಯೋದು ಒಂದೇ, ಈ ಸಂಖ್ಯೆಯಿಂದ 20 ಕಳೆದು 1 ಕೂಡಿಸಿದ್ರು ಒಂದೇ. ಅಂದರೆ ಇಲ್ಲಿ ಶಾರ್ಟಾಗಿ ಬರಿತೀನಿ, 19 ಒಂದೇ ಕಡೆ ಕಳೆಯೋದು ಒಂದೇ, -20 + 1 ಮಾಡಿದ್ರೆ ಇಲ್ಲೇ -19 ಬಂತಲ್ವಾ? ಎರಡು ಸೇಮ್, ಅಳಿಯಲ್ಲ ಮಗಳ ಗಂಡ. ಓಕೆ, ನೆಕ್ಸ್ಟ್ ಇದು ಒಂದೇ ಉದಾಹರಣೆ ಆಯಿತು. ಇನ್ನೊಂದು ಉದಾಹರಣೆ ಸಿಂಪಲ್ ಆಗಿ ಹೇಳ. ಈಗ ಒಂದು ಸಂಖ್ಯೆ ಯಾವುದೋ ಒಂದು 43, ಇದರೊಳಗಡೆ 8 ಕಳೀತೀನಿ. ಇದೂ ಒಂದೇ ಅಂತೆ. ಈಗ ನಾನು ಇದೇ ಸಂಖ್ಯೆಯಿಂದ 10 ಕಳಿತೀನಂತೆ. 43ರಲ್ಲಿ 10 ಕಳೆದ್ರೆ ಎಷ್ಟಾಯಿತು? 33. ಇದಕ್ಕೆ ನಾನು 2 ಜಾಸ್ತಿ ಮಾಡ್ತೀನಂತೆ ಪ್ರತಿ ಸರಿ. 43ರಲ್ಲಿ 8 ಕಳೆದ್ರು 33 2 ಅಂತ ಅಂದರೆ 35. 43ರಲ್ಲಿ 8 ಕಳೆದ್ರೆ 35. ಸೇಮೇ ಬಂತು. ಅದಕ್ಕೆ ಎಕ್ಸಾಂಪಲ್ಲು ಕೊಟ್ರಿ. ಓಕೆ, ಇದು ಬಿಗೆ ಉತ್ತರ ಆಯಿತು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅನ್ನು ನೋಡೋಣ. 9 ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ
ಪ್ರತಿ ಉಕ್ತಿಗೆ ಸಮವಾದ ಉಕ್ತಿಯನ್ನು ಹೊಂದಿರುವ ಸಂಗ್ರಹದಿಂದ ಗುರುತಿಸಿ ಅಂತ. ಸೊ ಫಸ್ಟು ಇದನ್ನ ಮಾಡಿಬಿಡೋಣ. ಇದಕ್ಕೆ ಉತ್ತರ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು 73 - 14. ಓಕೆ, ಫಸ್ಟ್ ಇದ್ರ 73ರಲ್ಲಿ 14 ಕಳೆದ್ರೆ 59 ಆಯ್ತು. 59ಕ್ಕೆ 1 ಕೂಡಿದ್ರೆ 60 ಆಯ್ತು. ಇದರ ಉತ್ತರ ಎದರ ಉತ್ತರ. 73ರಲ್ಲಿ 14 ಕಳೆದ್ರೆ 59, ಅದರಲ್ಲಿ ಮತ್ತೆ 1 ಕಳೆದ್ರೆ 58. ಇದರ ಉತ್ತರ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ನೋಡೋಣ. ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹ ಇದಕ್ಕೆ ಸಮವಾಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ಬೇಕಂತೆ. 73 - 14 1 15 ಅಲ್ವಾ. 73ರಲ್ಲಿ 15 ಕಳೆದ್ರೆ ಎಷ್ಟಾಯ್ತು? 58 ಬಂತು. ಇದು ಯಾವುದಕ್ಕೆ? ಬಿಗೆ ಬಂತು ಅಂತ ಬರ್ಕೊಬೇಕು, ಬಿಗೆ. ನೆಕ್ಸ್ಟ್ 73 - 14ರಲ್ಲಿ 1 ಕಳೆದ್ರೆ 13. 73ರಲ್ಲಿ 13 ಹೋಯ್ತು ಅಂತ ಅಂದರೆ 60. ಇದು ಎಗೆ ಸಂಬಂಧಪಟ್ಟಂತಿದೆ, 60. ಅಗೇನ್ 73 - 14 + 1 ಅಂತ ಅಂದರೆ -13. 73ರಲ್ಲಿ 13 ಕಳೆದ್ರೆ ಎಷ್ಟು ಬಂತು? 60 ಬಂತು. ಇದು ಮತ್ತೆ ಎಗೆ, 60 ಅನ್ನೋದು ಎಗೆ. ಓಕೆ, ಇದನ್ನು ಬಿಡಿಸೋಣ. 73 - 14 - 1 ಅಂತಂದರೆ -15. ಓಕೆ, 73ರಲ್ಲಿ ಈಗ 15 ಕಳೆದ್ರೆ 58. ಇದು ಬಿ ಉಕ್ತಿಗೆ ಸಂಬಂಧಪಟ್ಟಂತೆ. ಓಕೆ, ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನೇ ನೀವು ಡೈರೆಕ್ಟ್ ಆಗಿ ಬರೆದ್ರು ನಡೆಯುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.